ಉಗ್ರಾವತಾರ ಕಬ್ಜಾ ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ಅಭಿನಯಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ರಘುರಾಮ್ ಅವರು ಮಾಯಾವಿ ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಹೇಗಿತ್ತು ಅವರ ಹೀರೋ ಅನುಭವದ ಜರ್ನಿ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫೈನ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು. ಮಾಯಾವಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ? ಸರ್, ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಟೀಮ್ ವರ್ಕ್ ಆಗಿ ಮಾಡಿದ್ವಿ. ನನಗೆ ಕೆಲವು ಸಣ್ಣ ಪುಟ್ಟ ಗೊತ್ತಿಲ್ದರನ್ನು ಸಮೇತ ನಮ್ಮ ಟೀಮ್ ಎಲ್ಲ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಇದ್ದು ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ನಾವು ಫ್ಯಾಮಿಲಿ ತರ ಎಲ್ಲ ಮಾಡಿದ್ವಿ. ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಸಮಾಜಕ್ಕೆ ಉತ್ತಮವಾದ ಮೆಸೇಜ್ ಇದೆ. ಎಲ್ಲಾ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ಬೇಕು, ಆ ತರ ಒಂದು ಮೆಸೇಜ್ ಇಟ್ಟಿದ್ವಿ ಮೂವಿಯಲ್ಲಿ. ಸೊ ಪಕ್ಕ ಪೈಸಾ ವಸೂಲ್ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಸರ್. ಯಾವಾಗ ರಿಲೀಸ್ಗೆ ಪ್ಲಾನ್ ನಡೀತಿದೆ ಅಂತ? ಸರ್, ಸದ್ಯಕ್ಕೆ ಇನ್ನ 15 ಡೇಸ್ ಅಲ್ಲಿ ಪ್ಲಾನ್ ಮಾಡಿ, ಸೆನ್ಸರ್ ಆಯ್ತು. ಈಗ ಪ್ರೊಡ್ಯೂಸರ್ ಜೊತೆ ಡಿಸ್ಕಸ್ ಮಾಡಿ ಈಗ ಇನ್ನೊಂದು 10 to 15 ಡೇಸ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಫ್ಯಾಮಿಲಿನೂ ಒಂದಷ್ಟು ಆಡಿಯನ್ಸ್ ಕುತ್ಕೊಂಡು ನೋಡುವಂತಹ ಸಿನಿಮಾ ಅಂತ ಹೇಳಿದ್ರಿ. ಸೊ ಏನೆಲ್ಲ ಕ್ವಾಲಿಟೀಸ್ ಆಗಿರ್ಬೋದು, ಯಾವ ರೀತಿ ಮೆಸೇಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಯಾವಿ ಸಿನಿಮಾದಿಂದ ಅಂತ? ಸರ್, ನವೆ ಡೇಸ್ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಇದೆ. ಈಗ ನಮಗೆ ಗೊತ್ತಿಲ್ಲದೆ ಇರೋ ನಂಬರ್ ಇಂದ ನಮಗೆ ಫೋನ್ ಬರ್ಬೋದು, ಮೆಸೇಜ್ ಬರ್ಬೋದು, ಇಲ್ಲ ನಾವೇ ಗೊತ್ತಿಲ್ಲದೆ ಯಾರನ್ನ ಪರಿಚಯ ಮಾಡ್ಕೋಬಹುದು. ಆ ಪರಿಚಯ ಯಾವ ರೀತಿ ಎಂಡ್ ಆಗುತ್ತೆ ಅನ್ನೋದೇ ಮೂವಿ ಕಾನ್ಸೆಪ್ಟ್ ಸರ್. ಸೊ ಅದೇನಾಗುತ್ತೆ ಅಂತ ನಾನೀಗ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ರಿವೀಲ್ ಆಗ್ಬಿಡುತ್ತೆ ಕತೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ ಹೊಸೊಬ್ನ ಅರಸಿ ಸರ್. ಸೋಷಿಯಲ್ ಮೀಡಿಯಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರೋದ್ರಿಂದ ಸೋಷಿಯಲ್ ಮೀಡಿಯಾ ನೀವು ಕೂಡ ಯೂಸ್ ಮಾಡ್ತಿರ್ತೀರಾ. ಸೊ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಸರ್, ಅದು ಕಾಲೇಜ್ ಡೇಸ್ ಇಂದನೂ ಬಂದಿದೆ. ಬಟ್ ಈಗ ಮ್ಯಾರಿಡ್, ಏನು ಹೇಳಕ್ಕಾಗಲ್ಲ. ಮದುವೆ ಆಗಿದ್ಯಾ? ಆಗಿದೆ ಸರ್. ನನ್ನ ವೈಫ್ ಡಾಕ್ಟರ್ ಅಕ್ಷತಾ ಅಂತ ಚಿತ್ರದುರ್ಗದಲ್ಲಿ ವರ್ಕ್ ಮಾಡ್ತಾರೆ. ಡಾಕ್ಟರ್ನ ಮದುವೆ ಆಗಿರುವಂತಹ ಆಕ್ಟರ್. ಹೌದು ಸರ್, ಹೌದು. ಸೊ ಹೆಂಗಿದೆ, ಲೈಕ್ ನಿಮ್ದು ನೋಡಿ, ನಿಮ್ ವೈಫು ಡಾಕ್ಟರು, ಡಾಲಿ ಅವರ ವೈಫು ಡಾಕ್ಟರು, ಅವ್ರದ್ದು ಚಿತ್ರದುರ್ಗನೇ ಬರುತ್ತೆ, ನಿಮ್ದು ಚಿತ್ರದುರ್ಗನೇ ಬರುತ್ತೆ. ಹೆಂಗ್ ಸಿಮಿಲಾರಿಟೀಸ್ ಇದು ಅಂತ? ಸರ್, ಅದು ಕೋಇನ್ಸಿಡೆನ್ಸ್ ಅನ್ನೋದು ದೇವರ ಆಶೀರ್ವಾದ ಗೊತ್ತಿಲ್ಲ. ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್ ನಮ್ಮ ವೈಫ್. ಈಗ ಅವ್ರಲ್ಲಿ ನಮ್ಮ ಸುರೇಶ್ ಸರ್ ಹೇಳಿದ್ರು, ನಾವು ಕೆಲವು ಆಕ್ಟ್ ಮಾಡ್ಬೇಕಾದ್ರೆ ನಮ್ಮ ವೈಫ್ ಕೂಡ ಸೀನ್ ಬೇಡ, ಈ ಸೀನ್ ಬೇಡ ಅಂತಾರೆ. ಬಟ್ ನನ್ನ ವೈಫ್ ಪರ್ಫೆಕ್ಟ್ ಆಗಿ ಮಾಡು, ಅದನ್ನ ಮಾಡಿದ್ರೆ ಬರೋದು ರಿಸಲ್ಟ್ ಅಂತೇಳಿ ಪಕ್ಕ ಮಾಡಿಸ್ತಾಳೆ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಈ ಸಿನಿಮಾದಲ್ಲೂ ಸಹ ಹಗಲು ರಾತ್ರಿ ನಾವು ಇಬ್ರು ಸೇರಿ ಕುತ್ಕೊಂಡು ಡಿಸಿಷನ್ ತಗೊಂಡೆ ಮಾಡಿರೋ ಸಿನಿಮಾ ಸರ್. ಯಾಕಂದ್ರೆ ನಾವು ಚಿಕ್ಕ ಪುಟ್ಟ ಯಾವ ಕಿತ್ತಾಡಲ್ಲ, ಫ್ರೆಂಡ್ಸ್ ತರನೇ ಇದೀವಿ. ಸೊ ಯಾವ್ದನ್ನೇ ಆಗ್ಲಿ ಅವಳು ಮಾಡು ಅಂತಾಳೆ. ಸೊ ಹಾಗಾಗಿ ಆ ಸಪೋರ್ಟ್ ನಾನು ಇಲ್ಲಿ ತನಕ ತಂದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಿಂದೆ ಎಷ್ಟೇ ಸಿನಿಮಾಗಳನ್ನ ನಾವು ಕೆಲಸ ಮಾಡ್ತಿದ್ರು ಕೂಡ ಹೀರೋ ಆಗಿ ನಾವು ಔಟ್ ಆಗ್ತಿದೀವಿ, ಲೈಕ್ ಹೀರೋ ಆಗಿ ನಾವು ಹೊರ ಹೊಮ್ತಿದೀವಿ ಅಂತಂದಾಗ ಅದ್ರ ಬೇಕಾಗಿರುವಂತಹ ತಯಾರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರಾಕ್ಟೀಸ್ ಆಗಿರ್ಬೋದು, ತಯಾರಿ ಆಗಿರ್ಬೋದು, ಹೆಂಗಿತ್ತು ಹೀರೋ ಆಗೋದಿಕ್ಕೆ ಅಂತ? ಸರ್, ಹೌದು, ನೀವು ಹೇಳ್ದಂಗೆ ನಾನು ಅಲ್ಲಿ ಚಿಕ್ಕ ರೋಲ್ ಮಾಡಿದ್ದೆ. ಸೊ ಹೀರೋ ಅಂತ ಬಂದಾಗ ಸ್ವಲ್ಪ ಶ್ರಮ ಆಗ್ಲೇಬೇಕು. ಒಂದು 3 months ಜಿಮ್ ವರ್ಕೌಟ್ ಅದೆಲ್ಲ ಮಾಡಿದೆ. ಆಮೇಲೆ ಡ್ಯಾನ್ಸ್ ಬರಲ್ಲ ಅಂತ ನೀವು ಅಲ್ಲಿ ಫಾಸ್ಟ್ ಹೇಳಿದ್ರು. ಸೊ ನಾನು ಸ್ಕೂಲಲ್ಲಿ ಕಾಲೇಜಲ್ಲೂ ಡ್ಯಾನ್ಸ್ ಮಾಡಿದ್ದೆ. ಇದೇ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿರೋದು. ಸೊ ಅಣ್ಣ ಹಗಲು ರಾತ್ರಿ ಹೇಳ್ಕೊಟ್ಟು ನಮ್ಮ ಡ್ಯಾನ್ಸ್ ಮಾಡಿ ರಘು ಅಣ್ಣ ಮಾಡಿಸಿದಾರೆ, ಒಂದು ಲೆವೆಲಿಗೆ ಮಾಡಿದ್ದೀನಿ. ಸೊ ಇನ್ನೂ ಕಲಿಯೋದಿದೆ, ಇಲ್ಲಿಗೆ ಸ್ಟಾಪ್ ಇಲ್ಲ. ಅಣ್ಣನ ಹತ್ರ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ತಯಾರಿ ಮಾಡ್ಕೊಂಡು ನೆಕ್ಸ್ಟ್ ಇನ್ನೂ ಬೇರೆ ತರ ಬರೋ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಯಾರು ಇನ್ಸ್ಪಿರೇಷನ್ ನಿಮ್ ಸಿನಿಮಾ ರಂಗದಲ್ಲಿ? ಸರ್, ಯಶ್ ಸರ್, ಆಲ್ವೇಸ್ ರಾಕಿಂಗ್ ಸ್ಟಾರ್ ಯಶ್. ಅವರೇ ನನ್ನ ಇನ್ಸ್ಪಿರೇಷನ್. ನಾನು ಪ್ರತಿ ಡೇ ಜಿಮ್ ಮಾಡ್ಬೇಕಾದ್ರೆ ಅವ್ರ ಸಾಂಗ್ ಕೇಳ್ಕೊತಾನೆ ವರ್ಕೌಟ್ ಮಾಡೋದು. ನನ್ನ ಇನ್ಸ್ಪಿರೇಷನ್ ಯಶ್ ಸರ್. ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಸರ್, ಆಗಿದ್ದೀನಿ. ಚಿತ್ರದುರ್ಗದಲ್ಲಿ ರಾಮಾಚಾರಿ ಶೂಟ್ ಟೈಮಲ್ಲಿ ಕೋಟೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಸೊ ಭೇಟಿಯಾಗಿ ಮಾತಾಡ್ಸಿದ್ದೀನಿ. ಏನಂದ್ರು ಅವಾಗ ಅವ್ರ ಜೊತೆ? ಈಗ ಎಲ್ಲೋ ಒಂದ್ ಕಡೆ ಶೂಟಿಂಗ್, ಅವ್ರು ಹೀರೋ ಆಗಿ ನಟಿಸಿದಂತಹ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನೀವು ಅವ್ರನ್ನ ಭೇಟಿ ಆಗಿದ್ರಿ. ಇವಾಗ ನೀವು ಹೀರೋ ಆಗಿದ್ರ, ನೆಕ್ಸ್ಟ್ ಏನಾದ್ರು ಸಿಕ್ಕಿದಾಗ ಏನ್ ಹೇಳ್ತೀರಾ ಯಶ್ ಅವ್ರಿಗೆ ಅಂತ? ಸರ್, ತುಂಬಾ ಕಾಯ್ತಾ ಇದ್ದೀನಿ ಸರ್ನ ಮೀಟ್ ಮಾಡಕ್ಕೆ. ನಾನು ಒಬ್ಬ ದೊಡ್ಡ ಫ್ಯಾನ್ ಸರಿಗೆ. ಸೊ ಮೀಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀನಿ ಸರ್. ಮೀಟ್ ಮಾಡಿದಾಗ ಅಲ್ಲಿ ಏನೋ ಮಾತಾಡ್ಬೋದು ಅನ್ಕೊಂಡಿದ್ದೀನಿ. ಕಾಯ್ತಾ ಇದ್ದೀನಿ ಸರ್. ಫೈನಲಿ ಸಿನಿಮಾ ಪ್ರೇಮಿಗಳಿಗಾಗಿರ್ಬೋದು, ಕನ್ನಡ ಆಡಿಯನ್ಸ್ಗಾಗಿರ್ಬೋದು, ಏನ್ ಹೇಳ್ತೀರಾ? ಸರ್, ಒಂದು ಸೊಸೈಟಿಗೆ ಉತ್ತಮವಾದ ಮೆಸೇಜ್ ಇದೆ ಮೂವಿಯಲ್ಲಿ. ಹೊಸೊಬ್ರನ್ನ ನೀವೇ ಬೆಳೆಸಿ ಹರಿಸ್ಬೇಕಂತ ಕೇಳ್ತಾ ಇದೀನಿ. ಸೊ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಚಿತ್ರ ತೋರಿಸ್ಬೇಕು. ಯಾಕಂದ್ರೆ ನವೇಡೇಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದೇನಾಗುತ್ತೆ ಅನ್ನೋದೇ ಮೂವಿ ಕಾನ್ಸೆಪ್ಟ್. ಸೊ ಪ್ರತಿಯೊಬ್ಬರು ನೋಡಿ ಹೊಸೊಬ್ರನ್ನ ಬೆಳೆಸಿ ಆಶೀರ್ವಾದಿಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ಮೊದಲ ಪ್ರಯತ್ನ, ಮೊದಲ ಸಿನಿಮಾ ಒಳ್ಳೆ ಸಕ್ಸಸ್ ಅನ್ನ ತಂದ್ಕೊಟ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂತಹ ಚಾನ್ಸಸ್ ನಿಮ್ದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟ ರಘುರಾಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.